ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವ ಥರ ಸೊಲ್ಯೂಷನ್ನ ಕಂಡ್ಕೋಬೋದು ಅಂತೇಳಿ. ಫ್ರೆಂಡ್ಸ್, ಈ ಥರ ಒಂದು ಪ್ರಾಬ್ಲಮ್ ಬರುತ್ತೆ, ಭಾಳಷ್ಟು ಜನಕ್ಕೆ ಬರುತ್ತೆ. ನನಗೂ ಕೂಡ ಕಮೆಂಟ್ ಮಾಡಿ ಕೇಳಿದರು. ಈಗ ನನಗೆ ಬಂದಿದೆ ಈ ಒಂದು ಪ್ರಾಬ್ಲಮ್. ಇದು ನೋಡ್ತಾ ಇದ್ರೆ 𝗴𝗿𝗶𝗏𝗏 ಅಂತೇಳಿ ಇದೊಂದು ಪ್ರಾಬ್ಲಮ್. ಇದು ನೀವೇ ಇದ್ದೀರಾ ಅಂತೇಳಿ ವೆರಿಫೈ ಮಾಡಿರಿ ಅಂತೇಳಿ ಕೇಳ್ತಾ ಇದೆ. ಟು ಕಂಟಿನ್ಯೂ ಯುವರ್ ಸೆಷನ್, ಕಂಪ್ಲೀಟ್ ಎ ಬ್ರೀಫ್ ವೆರಿಫಿಕೇಷನ್. ದಿಸ್ ಎಕ್ಸ್ಟ್ರಾ ಸ್ಟೆಪ್ ಹೆಲ್ಪ್ಸ್ ಅಸ್ ಕೀಪ್ ಯುವರ್ ಅಕೌಂಟ್ ಸೇಫ್ ಬೈ ಮೇಕಿಂಗ್ ಶ್ಯೂರ್ ಇಟ್ಸ್ ರಿಯಲಿ ಯು ಅಂತೇಳಿ ಇದೆ. ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ಪ್ರೊಸೀಡ್ ಅಂತಿದೆ. ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಆ್ಯಕ್ಚುಲಿ ಇದನ್ನು ನಾವು ಇಲ್ಲಿ ಪ್ರೊಸೀಡ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದರೆ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನಾನು ಕೂಡ ಫಾಲೋ ಮಾಡಿದೆ. ಈ ಥರ ಬೇರೆ ಬೇರೆ ಸ್ಟೆಪ್ಸ್ ಬಂತು, ಫಾಲೋ ಮಾಡಿದೆ. ಲಾಸ್ಟಿಗೆ ಈ ಥರ ಬಂತು ಫ್ರೆಂಡ್ಸ್. ನೋಡ್ತಾ ಇದ್ರೆ ಪ್ರೊಸೆಸಿಂಗ್ ಪ್ಲೀಸ್ ವೆಯ್ಟ್ ಅಂತೇಳಿ. ಇದು ಎಷ್ಟೊತ್ತು ವೆಯ್ಟ್ ಮಾಡಿದರೂ ಕೂಡ ಪ್ರೊಸೆಸ್ ಆಗ್ತಾನೇ ಇತ್ತು. ಇದು ಸಾಲ್ವ್ ಆಗಲಿಲ್ಲ ಫ್ರೆಂಡ್ಸ್. ಆದಮೇಲೆ ನಾನು 2-3 ದಿನ ಎಲ್ಲನೂ ಸ್ವಲ್ಪ ತಿಳ್ಕೊಂಡೆ, ಆದರೂ ಯಾವುದರಲ್ಲೂ ಸಿಗಲಿಲ್ಲ ಆನ್ಸರ್. ಲಾಸ್ಟಿಗೆ ನಾನೇನು ಮಾಡಿದೆ, ಈ ಒಂದು ಕ್ರೋಮ್ನಲ್ಲಿ ಇದು ಪ್ರಾಬ್ಲಮ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಿದ್ರೆ ಕ್ರೋಮ್ನಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದ್ದು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋದೆ. ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಕ್ರೋಮ್ ಅಂತೇಳಿ ಟೈಪ್ ಮಾಡಿದೆ. ನೋಡ್ತಿದ್ರೆ ಕ್ರೋಮ್ ಅಂತೇಳಿ ಟೈಪ್ ಮಾಡಿದೆ. ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಅಪ್ಡೇಟ್ ಅಂತೇಳಿ ಒಂದು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಓಪನ್ ಇದೆಯಲ್ಲ, ಇಲ್ಲಿ ಅಪ್ಡೇಟ್ ಅಂತೇಳಿ ಬರುತ್ತೆ. ಈ ಅಪ್ಲಿಕೇಶನ್ನ, ಕ್ರೋಮ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿರಿ ಅಂತೇಳಿ ಬರುತ್ತೆ. ಆವಾಗ ಇಲ್ಲಿ ನಾನು ಅಪ್ಡೇಟ್ ಮಾಡಿದೆ ಫ್ರೆಂಡ್ಸ್. ಅಪ್ಡೇಟ್ ಮಾಡಿದ ತಕ್ಷಣ ಎಲ್ಲನೂ ಸರಿ ಹೋಯಿತು ಫ್ರೆಂಡ್ಸ್. ಈಗ ನಿಮಗೆ ಇದೇ ಥರ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ, 𝗴𝗿𝗶𝗏𝗏𝗏 ಅಂತೇಳಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ, ಈ ಥರ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಿದಾದ್ಮೇಲೆ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಾಗ್ತಾಯಿತ್ತು ಅಂತಂದರೆ, ನಾವು ಪ್ಲೇಸ್ಟೋರ್ ಇದು ಕ್ರೋಮ್ ಓಪನ್ ಮಾಡಿದರೆ ಇಲ್ಲಿ ಯೂಟ್ಯೂಬ್ಗೆ ರೀಡೈರೆಕ್ಟ್ ಆಗ್ತಾಯಿತ್ತು. ಇದರಲ್ಲಿ ಡೆಸ್ಕ್ಟಾಪ್ ಮೋಡ್ನಲ್ಲಿ ಓಪನ್ ಆಗ್ತಿರಲಿಲ್ಲ. ಈ ಪ್ರಾಬ್ಲಮ್ ಆಗ್ತಾಯಿತ್ತು. ನಿಮಗೆ ಈ ಥರ ಪ್ರಾಬ್ಲಮ್ ಆದರೆ ಅಪ್ಡೇಟ್ ಮಾಡಿ ಫ್ರೆಂಡ್ಸ್. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡಿ, ಸರಿ ಹೋಗುತ್ತೆ. ಒಂದು ವೇಳೆ ಈ ಥರ ಮಾಡಿದರೂ ಕೂಡ ನಿಮಗೆ ಸರಿ ಹೋಗಲಿಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಏನಾದರೂ ಸೊಲ್ಯೂಷನ್ ಇದೆಯಾ ಅಂತೇಳಿ ನಾನು ಚೆಕ್ ಮಾಡಿ ನಿಮಗೆ ಮತ್ತೆ ಸೊಲ್ಯೂಷನ್ ತಿಳಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.